टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತದ ಕಠಿಣ ನಿರ್ಧಾರದಿಂದ ಸಹಜವಾಗಿ ಪಾಕ್ ಬೆಚ್ಚಿ ಬೀಳ್ತಾ ಇದೆ. ಪಹಲ್ಗಾಂವ್ ದಾಳಿ ಬಗ್ಗೆ ತನಿಖೆಗೆ ಪಾಕ್ ಒತ್ತಾಯಿಸ್ತಾ ಇದೆ. ಅಂತಾರಾಷ್ಟ್ರೀಯ ತನಿಖೆ ಆಗಬೇಕು ಅಂತ ಪಾಕಿಸ್ತಾನ ಒತ್ತಾಯಿಸ್ತಾ ಇದೆ. ತನಿಖೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಬೇರೆ ಹೇಳ್ತಾ ಇದೆ. ಹೆಂಗಿದೆ ಅಂದ್ರೆ ಕಳ್ಳನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಂಗೆ, ನೋಡಿ ಸ್ವಾಮಿ ಆ ಮನೇಲಿ ಕಳ್ತನ ಆಗೈತೆ, ನೀವು ತನಿಖೆ ಮಾಡಿ ಅಂತೇಳಿ ಕಳ್ಳನೇ ಹೇಳ್ತಿರೋ ರೀತಿಲಿ ಇದೆ ಇದು. ಪಾಕಿಸ್ತಾನ ಆ ಮೂಲಕ ತೋರಿಸ್ತಾ ಇರೋದೇನೆಂದ್ರೆ ಉಗ್ರರು ಇವ್ರು ಯಾರೋ ಬೇರೆ ಕಡೆಯವರು ಅಥವಾ ಅಲ್ಲಿಯವರೇ ಇರಬೇಕು, ನಮಗೂ ಇವ್ರಿಗೆ ಏನು ಸಂಬಂಧ ಇಲ್ಲ, ನಮ್ಮ ದೇಶಕ್ಕೂ ಇದಕ್ಕೂ. ಸೊ ಇದ್ರ ಬಗ್ಗೆ ತನಿಖೆ ಆಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ ಅಂತೇಳಿ ಒಂದು ಒತ್ತಾಯವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಆ ಮೂಲಕ ಕಣ್ಣೊರೆಸುವಂಥ ತಂತ್ರ ಇದು. ನಮ್ದೇನೂ ಪಾತ್ರ ಇಲ್ಲ. ಈ ಹಿಂದೆನೂ ಕೂಡ ಈಗ ಮೊನ್ನೆ ಹಿಡ್ಕೊಂಡು ಬಂದಾಗಲೂ ಕೂಡ ಅವ್ರು ಹೇಳಿದ್ದು ಅದನ್ನೇ, ಇಲ್ಲ ನಮಗೆ ಗೊತ್ತೇ ಇಲ್ಲ, ಆತ ನಮ್ಮ ಪಾಕಿಸ್ತಾನದ ಪ್ರಜೆನೇ ಅಲ್ಲ ಅಂತ ಹೇಳಿದ್ರು. ಸೊ ಹೀಗೆ ಪ್ರತಿ ಬಾರಿಯೂ ಕೂಡ ಕಳೆದ ಬಾರಿ ಪುಲ್ವಾಮಾದಲ್ಲಿ ಆದಂಥ ಅಟ್ಯಾಕ್ ಆಗಲಿ, ಉರಿಯಲ್ಲಿ ಆದಂಥ ಒಂದಷ್ಟು ಘಟನೆ ಆಗಲಿ, ಅದು ಯಾವಾಗ ಹೇಳಿದ್ರು ಕೂಡ ಪಾಕಿಸ್ತಾನ ಏನು ಒಪ್ಕೊಳ್ಳೋದಿಲ್ಲ.